ಗಣಿನಾಡು ಬಳ್ಳಾರಿಯಲ್ಲಿ ಈ ದಿನ ಮರಳು ಸಾಗಾಣಿಕೆ ಮಾಡುತ್ತಿರ್ತಕ್ಕಂತಹ ಎತ್ತಿನ ಬಂಡಿಗಳನ್ನು ವಶಪಡಿಸಿಕೊಂಡಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನೋಡ್ತೇವೆ. ಒಂದು ಕಡೆ ಬಳ್ಳಾರಿಯ ಎಸಿ ಆಗಿರ್ತಕ್ಕಂಥ ರಾಜೇಶ್ ಅವರು ಈ ದಿನ ಬೆಳ್ಳಂಬೆಳಗ್ಗೆ ಸುಮಾರು 19 ಎತ್ತಿನ ಗಾಡಿಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಜೊತೆಯಲ್ಲೇ ಸುಮಾರು ಬೆಳಗ್ಗೆಯಿಂದನೇ ಈ ರೀತಿಯ ಎತ್ತಿನ ಬಂಡಿ ಮತ್ತೆ ಅದರಲ್ಲಿ ಮರಳು ಜೊತೆಯಲ್ಲಿ ಎತ್ತುಗಳನ್ನು ವಶಪಡಿಸಿರ್ತಕ್ಕಂಥ ದೃಶ್ಯಗಳನ್ನು ಕಾಣ್ತೇವೆ. ಇದು ಸಾಮಾನ್ಯವಾಗಿ ರೈತರು ತಮ್ಮ ಬಂಡಿಗಳು ಮತ್ತು ಎತ್ತುಗಳ ಮೂಲಕ ಮರಳನ್ನು ಸಾಗಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಅಕ್ರಮವಾಗಿ ಟ್ರ್ಯಾಕ್ಟರ್ ಮತ್ತು ಲಾರಿಗಳ ಮೂಲಕ ಮರಳನ್ನು ಸಾಗಣೆ ಮಾಡತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ. ಆದರೆ ಅಮಾಯಕ ರೈತರ ಮೇಲೆ ಮತ್ತೆ ಸಣ್ಣ ಪ್ರಮಾಣದಲ್ಲಿ ಮರಳನ್ನು ಸಾಗಣೆ ಮಾಡತಕ್ಕಂಥ ರೈತರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ನಿದ್ದೆಯಲ್ಲಿ ಜಾರಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಮತ್ತೊಂದು ಕಡೆ ನಿನ್ನೆ ನಡೆದಿರ್ತಕ್ಕಂಥ ಬಿಜೆಪಿ ಅಧಿವೇಶನದಲ್ಲಿ ಬಿಜೆಪಿಯ ನಾಯಕರು ಕಾಂಗ್ರೆಸ್ನ ನಾಯಕರ ವಿರುದ್ಧ ಈ ಮರಳುಗಾರಿಕೆಯ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು ಅಥವಾ ಪ್ರತಿಭಟನೆಗಳ ಬಗ್ಗೆ ಅಥವಾ ಸಮ್ಮೇಳನದಲ್ಲಿ ಹೆಚ್ಚಿನ ವಿಷಯಗಳನ್ನು ಮಾತಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಪರಿಣಾಮ ಆಗಿರ್ಬೋದು. ಇದು ಪ್ರತಿನಿತ್ಯ ನಡೀತಕ್ಕಂಥ ಕೆಲಸ. ಆದ್ರೆ ಅಮಾಯಕ ರೈತರ ಮೇಲೆ ಮತ್ತೆ ಈ ತರ ಮರಳನ್ನು ಸಾಗಣೆ ಮಾಡತಕ್ಕಂಥದ್ದು ಠಾಣೆಗಳಿಗೆ ತಂದು ಸಾಕಷ್ಟು ತಾಸುಗಳಲ್ಲಿ ಇಲ್ಲಿ ಇರಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾಕಷ್ಟು ಜನರಲ್ಲಿ ಮತ್ತು ರೈತರಲ್ಲಿ ಒಂಥರ ನೋವುಂಟು ಮಾಡಿರ್ತಕ್ಕಂಥದ್ದು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ, ಕಲ್ಲು ಗಣಿಗಾರಿಕೆ ಮತ್ತೆ ಬಂಡಿಯಟ್ಟಲ್ಲಿ ಮರಮಣ್ಣು ಸಾಗಣೆ ಮಾಡತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ. ಅಂತವರ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಚಿಕ್ಕ ರೈತರ ಮೇಲೆ ದಬ್ಬಾಳಿಕೆಯನ್ನು ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಎಂದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗುತ್ತಿದೆ. ಗಣಿನಾಡು ಬಳ್ಳಾರಿಯಿಂದ ಡಾಕ್ಟರ್ ಗಿರೀಶ್ ಕುಮಾರ್ ಗೌಡ, ಬಳ್ಳಾರಿ.